ನಮಸ್ಕಾರ. ಅರಸೀಕೆರೆಯ ಕೋಲಶಾಂತೇಶ್ವರ ಶ್ರೀಗಳ ನೇತೃತ್ವದಲ್ಲಿ ಸಾಹಿತ್ಯ ಪರಿಷತ್ ಸಮ್ಮೇಳನವನ್ನು ನಡೆಸಲು ನಿರ್ಧಾರ. ಮುಂಬರುವ ಸೆಪ್ಟೆಂಬರ್ನಲ್ಲಿ ತಾಲೂಕು ಸಾಹಿತ್ಯ ಪರಿಷತ್ತರ 6ನೇ ಸಮ್ಮೇಳನವನ್ನು ಅರಸೀಕೆರೆ ಗ್ರಾಮದಲ್ಲಿ ಕಾಯಕ ಯೋಗಿ ಕೋಲಶಾಂತೇಶ್ವರ ಶ್ರೀಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಸಲು ತೀರ್ಮಾನಿಸಲಾಯಿತು. ಅರಸೀಕೆರೆಯ ಕೋಲಶಾಂತೇಶ್ವರ ಮಠದ ಕಾಯಕ ಭವನದಲ್ಲಿ ಹೋಬಳಿಯ ಎಲ್ಲಾ ಗ್ರಾಮದ ಕನ್ನಡ ಸಾಹಿತ್ಯ ಅಭಿಮಾನಿಗಳು, ಜಾನಪದ ಕಲಾವಿದರು, ಸಾಹಿತಿಗಳು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ 3ನೇ ಪೂರ್ವಭಾವಿ ಸಭೆಯಲ್ಲಿ ತಾಲೂಕು ಮಟ್ಟದ ಸಮ್ಮೇಳನವನ್ನು ಅರಸೀಕೆರೆ ಗ್ರಾಮಸ್ಥರ ಸಹಕಾರದೊಂದಿಗೆ ಜಾತ್ಯತೀತವಾಗಿ ಹಾಗೂ ಪಕ್ಷಾತೀತವಾಗಿ ಅದ್ದೂರಿಯಾಗಿ ನಡೆಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಅರಸೀಕೆರೆಯ ಕಾಯಕ ಯೋಗಿ ಕೋಲಶಾಂತೇಶ್ವರ ಮಠದ ಶಾಂತವೀರ ಶ್ರೀಗಳು ಮಾತನಾಡಿ, ಕಪ್ಪು ನೋಟ ಅಲ್ಲ, ಎಷ್ಟು ಸಂತೋಷ ಆಗಿದೆ ಇದಕ್ಕೆ ಅಂದ್ರೆ ಹಂಡೆ ಹಾಕೋಷ್ಟು ಸಂತೋಷ. ಯಾಕೆಂದ್ರೆ ದೊಡ್ಡ ದೊಡ್ಡ ಸಮ್ಮೇಳನಗಳು ಅಥವಾ ಸಾಹಿತ್ಯಗಳು ಇದು ಎಲ್ಲ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇವುಗಳಲ್ಲೆಲ್ಲ ಅನುಕೂಲ ಇರ್ತದೆ, ಹೀಗೆ ಇರ್ತದೆ ಅಂತಂದು ಏರ್ಪಡಿಸುವಂಥದ್ದು ಸಾಮಾನ್ಯ. ಆದರೆ ಈ ಸಂಘಟನೆಯ ಅಧ್ಯಕ್ಷರಾದಂಥ ವಿಜಯನಗರ ವಿಭಿನ್ನವಾಗಿ ಬರೀ ಸಿಟಿ ಒಳಗೆ ನಾವು ಸೀಮಿತವಾಗಿರಬಾರ್ದು, ಬಾವಿಕಟ್ಟಿ ಆಗಿರಬಾರ್ದು. ಈ ಸಾಹಿತ್ಯ ವಿಶಾಲವಾಗಿರುವಂಥ ಸಮುದ್ರ ಅಂತ ಆಗಿರ್ಬೇಕು. ಅಂದರೆ ಗ್ರಾಮೀಣ ಪ್ರದೇಶಕ್ಕೆ ಮುಟ್ಟಬೇಕು, ಹಳ್ಳಿಗಳಿಗೆ ಮುಟ್ಟಬೇಕು, ಅಥವಾ ಹೋಬಳಿ ಮಟ್ಟದಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡಬೇಕು. ಅಂದಾಗ ಈಗ ಸಾಹಿತ್ಯ ಸಮ್ಮೇಳನ ಹರ್ಪಣೆಯಲ್ಲಿ ನಡೀತಂದ್ರೆ ಅರಸೀಕೆರೆಯಿಂದ ಎಷ್ಟು ಮಂದಿ ಹೋಗ್ತಾರೆ ಸಾಹಿತ್ಯ ಸೆಕ್ಟರ್, ಅದೇ ನಮ್ಮ ಗೋಪಾಲ್ ಅಂತವರು, ಕಾಗೇಶಿ ಅಂತವರು, 3-4 ಮಂದಿ ಬೆರಳೆಣಿಕೆ ಮಂದಿ ಹೋಗೋದೇ ಹೊರತು ಇಡೀ ಊರಿನ ಜನರು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸಾಹಿತ್ಯದ ಸಮ್ಮೇಳನ ಆ ರುಚಿಯನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಈ ಕಾರಣದಿಂದ ನಮ್ಮ ವಿಜಯಕೃಷ್ಣವ್ರಿಗೆ ನಮ್ಗೇನೋ ಮಾಡಿದ್ವಿ, ಮಠ ಕಟ್ಟಿದ್ವಿ, ಏನೋ ಮಾಡಿದ್ವಿ. ಒಳ್ಳೆಯ ಜನಪದ ಸಾಹಿತ್ಯದ ಬಗ್ಗೆ ಕಲಿಸ್ರಿ ಇಂಥವ್ರು ನಾವೊಂದಿಷ್ಟು ಚರ್ಚೆ ಮಾಡ್ತೀವಿ. ಯಾಕಂದ್ರೆ ನೀವು ಅನೇಕ ಕೂಡ ಹಿರಿಯ ಮುಖಂಡರು, ಹಿರಿಯ ಜೀವಿಗಳು, ಕನ್ನಡ ಮನಸ್ಸುಗಳು ಎಲ್ಲರೂ ಬಂದಿದ್ರು. 20-25 ಮಂದಿ ಬಂದ್ರು. ಆಮೇಲೆ ಅರಸೀಕೆರೆ ಭಾಗದಿಂದ ತಾವೆಲ್ಲರೂ ಕೂಡ ಬಂದಿದ್ರಿ. ಎಲ್ಲಿ ಮಾಡಬೇಕು ಅಂತಕ್ಕಂಥ ವಿಚಾರ ಬಂದಾಗ ಒಕ್ಕರ್ಲಿಂದ ಸುಮಾರು ಒಂದು 90% ಅಂತ ನಾವೇನು ಹೇಳ್ತೀವಲ್ಲ, ಹಾಗೆ ಅರಸೀಕೆರೆಯಲ್ಲಿ ಮಾಡಬೇಕು ಅಂತಕ್ಕಂಥ ಬಹುಮತದ ನಿರ್ಣಯ ತೆಗೆದುಕೊಂಡಿದ್ದೀವಿ. 2ನೇ ಮೀಟಿಂಗ್ನಲ್ಲಿ ಕೂಡ ಅದೇ ಪುನರುಪಿ ಆಯಿತು. ಅರಸೀಕೆರೆಯಲ್ಲಿ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಬೇಕು ಅಂತಂದ್ಬಿಟ್ಟು ಒಕ್ಕರ್ಲ ನಿರ್ಣಯ ತೆಗೆದುಕೊಂಡಿದ್ವಿ. ಅಲ್ಲಿ ಕೂಡ ಪ್ರತಿಶತ 90-99 ಭಾಗ ಎಲ್ಲರೂ ಒಪ್ಪಿದ್ರು. ಯಾರೋ ಒಂದಿಬ್ಬರು ಹರಪನಹಳ್ಳಿ ನಡೆಸ್ಬೋದಾಗಿತ್ತು, ಸಾರಿಗೆ ಸೌಕರ್ಯಕ್ಕೆ ಅನುಕೂಲ ಇತ್ತು ಅಂತಕ್ಕಂಥ ಮಾತನ್ನು ಹೇಳಿದ್ರೆ ಅದಕ್ಕೆ ಬಿಡ್ರಿ. ಅದು ಯಾಕಂದ್ರೆ ಎಲ್ಲರಿಗಂತ ಎಲ್ಲರ ಅಭಿಪ್ರಾಯ ತಗೊಳಕ್ಕಾಗಿದ್ರೆ ನಾವು ಮೀಟಿಂಗ್ ಕರ್ತೀವಿ. ಒಬ್ಬರ ಅಭಿಪ್ರಾಯ ಆಗಲ್ಲ. ಸರ್ವಕ್ಕೂ ಹೋಗ್ಬಿಟ್ಟು ಗುರುಗಳ ಒಂದು ಸಾನ್ನಿಧ್ಯದಲ್ಲಿ, ಆಮೇಲೆ ಇಲ್ಲಿ ಹಿರಿಯ ಮುಖಂಡರು ದೇವೇಂದ್ರಪ್ಪ ಅಣ್ಣ ಇರ್ಬೋದು, ಅಣ್ಣಪ್ಪರು ಇರ್ಬೋದು, ಇನ್ನೂ ಕೆಲವರು ಸಲಾಂ ಸಾಹೇಬ್ ಇರ್ಬೋದು, ಆಮೇಲೆ ಇನ್ನೂ ಕೆಲವರು ಎಲ್ಲ ಹಿರಿಯ ಮುಖಂಡರ ಸಲಹೆ ಮೇರೆಗೆ ಅವ್ರ ಜೊತೆಗೆ ಒಂದು ಚರ್ಚೆ ಮಾಡೋಣ, ಪೂರ್ವಭಾವಿ ಒಂದು ಚರ್ಚೆ ಮಾಡೋಣ ಅಂತಕ್ಕಂಥ ಒಂದು ಮನಗೊಂಡು ಬಿಟ್ಟು ನಾವು ಈ ದಿವಸ ಇಲ್ಲಿಗೆ ಆಗಮಿಸ್ತೀವಿ. ಇವತ್ತು ನೀವು ಕೂಡ ಹೋಗ್ಬೇಕು ಒಮ್ಮತದಿಂದ, ನಾವೆಲ್ಲರೂ ಒಮ್ಮತದಿಂದ ಸಲಹೆ ಸಹಕಾರದೊಂದಿಗೆ, ಪೂರ್ಣ ಸಹಕಾರದೊಂದಿಗೆ ನಾವಿಲ್ಲಿ ನಡೆಸ್ಕೊಡ್ತಿದ್ವಿ. ಒಂದು ಅಭೂತಪೂರ್ವ ಸಮ್ಮೇಳನ ಮಾಡಬೇಕು ಅಂತಂದು ನಿಮ್ಮ ಮನದಾಳದಿಂದ ಕೂಡ ಬರಬೇಕು. ಆವಾಗ ನಾವು ಮುಂದಿನ ಸಿದ್ಧತೆಗಳನ್ನ ನಾವು ನಡೆಸ್ಕೊಂತೀವಿ. ಹೀಗಾಗಿ ಅರಸೀಕೆರೆಯಲ್ಲಿ ನಡೆಸಬೇಕಂತಕ್ಕಂಥ ಒಂದು ಔಚಿತ್ಯಪೂರ್ಣ ಒಂದು ಸಲಹೆ ಇದೆ. ಅರಸೀಕೆರೆಯಲ್ಲಿ ಆಗ್ಬೇಕಂತ ನಮಗಂತೂ ಅರಸೀಕೆರೆ ಭಾಗದಲ್ಲಿ ಆಗಬೇಕು. ಗುರುಗಳ ಸಾನ್ನಿಧ್ಯದಲ್ಲಿ ಹಿರಿಯರು, ಆಮೇಲೆ ಎಲ್ಲರೂ ಇಲ್ಲಿ ಮನಸ್ಸುಗಳು ಚೆನ್ನಾಗಿದೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಚೆನ್ನಾಗಿದಾವೆ. ನಾನು ಹಿಂದೆ ಅನೇಕ ಕಾರ್ಯಕ್ರಮಗಳಲ್ಲಿ ಅರಸೀಕೆರೆಯಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಒಂದು ಸಂದರ್ಭವನ್ನು ನಾನು ನೋಡಿದ್ದೀನಿ. ಪತ್ರಿಕೆಯಲ್ಲಿ ಇರ್ಬೋದು, ಇನ್ನು ಉಳಿದ ಸಮಯದಲ್ಲಿ ನಾನು ಗಮನಿಸಿದ್ದೀನಿ. ಹೀಗಾಗಿ ಸಾಹಿತ್ಯ ಸಮ್ಮೇಳನ ಕೂಡ ಮಾಡಿದ್ರು ಕೂಡ ನಿಮ್ಮ ಅರಸೀಕೆರೆ ಕೂಡ ಒಂದು ಕಿರೀಟ ಬರ್ತದೆ ಅಂತಕ್ಕಂಥ ಒಂದು ನನಗೆ ಆಸೆ ಇದೆ. ಹೀಗಾಗಿ ನೀವೆಲ್ಲರೂ ಅದ್ರ ಬಗ್ಗೆ ಚರ್ಚೆ ಮಾಡ್ರಿ. ನಮ್ಮ ಅಧ್ಯಕ್ಷರು ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಉಚ್ಚಂಗಿಪ್ಪನವರು, ಹೀಗಾಗಿ ಆ ವಿಷಯ ನಾಗರಾಜ್, ಚರ್ಚೆ ಮಾಡಲಿಕ್ಕೆ ಐಸಲಾಂ ಮೊದಲಾದವರು ಮಾತನಾಡಿದರು. ಮುಂದುವರಿಸಿಕೊಂಡು ಹೋಗಿ
ಹೇಳಿದ್ರೆ ಕನ್ನಡ ಅಷ್ಟು ಕನ್ನಡಕ್ಕೆ ಇರುವಂಥ ಶಕ್ತಿ ದೊಡ್ಡದು. ನೀವು ಬೇರೆ ರಾಜ್ಯದಲ್ಲಿ ನೋಡ್ರಿ, ತಮಿಳುನಾಡು ಕೇರಳ ನೋಡ್ಕೊಂಬರ್ರಿ, ಅಲ್ಲಿ ಏನು ಆ ರಾಜ್ಯದ ಭಾಷೆಯ ಬಗ್ಗೆ ಭಾರಿ ಅಭಿಮಾನ. ಬೇರೆ ರಾಜ್ಯದವರು ಹೋದ್ರು ಕೂಡ ಅವ್ರದೇ ಭಾಷೆಯಲ್ಲಿ ನಮ್ಮನ್ನ ಸ್ವಾಗತ ಮಾಡ್ತಾರೋ ಮಾತಾಡ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಆಗಲ್ಲ. ಬೇರೆ ಇಲ್ಲಿಂದ ಬೇರೆ ವಿದೇಶಿಗರು ಕೂಡ ಬಂದ್ರೆ ಅವರನ್ನ ಏನು ಹೃದಯಗಳು ನಮ್ಮ ಇಂಗ್ಲಿಷ್ನಲ್ಲಿ ಮಾತಾಡ್ತಾರ, ತಮಿಳಿನಲ್ಲಿ ಮಾತಾಡ್ತಾರ, ತೆಲುಗು ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡೋದ್ರ ಮುಖಾಂತರ ಅಪ್ಪಿಕೊಳ್ಳುವಂತಹ ಮನಸ್ಥಿತಿ ನಮ್ಮ ಕರ್ನಾಟಕ ಜನರದ್ದು. ಆ ಒಂದು ಹಿನ್ನೆಲೆಯಲ್ಲಿ ಬಂದಿರುವಂತ ಏನಿವತ್ತು ಕನ್ನಡದ ಒಂದು ಸಾಹಿತ್ಯ ಸಮ್ಮೇಳನ, ಮೊದಲ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ 1915ರಲ್ಲಿ ಬೆಂಗಳೂರಿನಲ್ಲಿ ನಡೀತು. ಅದಾದ ನಂತರ ಸರಿಸುಮಾರಾಗಿ 87 ಕನ್ನಡ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳು ಇತ್ತೀಚೆಗೆ ನಡೆದಂತ ಹಾವೇರಿ ಇರ್ಬೋದು, ಮಂಡ್ಯ ಇರ್ಬೋದು. ನಿಮಗೆ ಗೊತ್ತಿರಲಿ, 1947ರಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಹರಪನಹಳ್ಳಿಯಲ್ಲಿ CK ವೆಂಕಟರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಜರುಗಿದಂತ ಕೀರ್ತಿ ಹರಪನಹಳ್ಳಿಯ ಜನಕ್ಕೆ. ಆ ನಿಟ್ಟಿನಲ್ಲಿ ಇವತ್ತೇನು ಬೀಚಿ ಅಂತ, ಭೀಮೂನ್ ಅಂತ ಅನೇಕ ಸಾಹಿತ್ಯಗಳ ಹುಟ್ಟಿದಂತ ಒಂದು ಪುಣ್ಯಭೂಮಿ. ಆ ಹಿನ್ನೆಲೆಯಲ್ಲಿ ನಾನು ಅರಸೀಕೆರೆಯನ್ನು ತಗೋಬೇಕಂತ ಹೇಳಿದ್ರೆ ಇದು ಒಂದು ಪುಣ್ಯಭೂಮಿ. ಏನು ಪಂಚಾಗಣಾಧೀಶ್ವರರಲ್ಲಿ ಒಬ್ಬರಾದಂತ ಈ ನೆಲೆಬೀಡು ಅತ್ಯಂತ ರೋಮಾಂಚಕವಾದಂತ ಒಂದು ನೆಲ ಇದೆ. ನಾನು ನೋಡಿದಂಗ ನಮ್ಮ ಗುರುಗಳ ಕಾರ್ಯಕ್ರಮದಲ್ಲಿ ನಾನು ಕೂಡ ಪತ್ರಕರ್ತನಾಗಿ ಬೇರೆ ಬೇರೆ ವಿಧದಲ್ಲಿ ಬಂದು ಭಾಗವಹಿಸಿದ್ದೇನೆ. ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮಗಳಲ್ಲಿ ನಡೆದಂತ ಕಾರ್ಯಕ್ರಮಗಳು ನಾನು ನೋಡಿದ್ದೇನೆ. ಯಾಕಪ್ಪ ಅಂತ ಹೇಳಿದ್ರೆ ಈ ನೆಲದ ಶಕ್ತಿ ಆಗಿದೆ. ನಾನು ಕಳೆದ 2 ಸಭೆಗಳನ್ನ ನಡೆಸಿದಾಗ ಹರಪನಹಳ್ಳಿಯಲ್ಲಿ ನಮ್ಮ ಸ್ನೇಹಿತರೆಲ್ಲರೂ ಹೊನ್ನಾಳಿ ಗೋಪಾಲ ಮತ್ತು ಭೀಮಪ್ಪನವರು ಎಲ್ಲರೂ ಬಂದದ್ರು. ನಮ್ಮ ಗುಡಳ್ಳಿ ನಾಗರಾಜರವರು, ಗುಡಳ್ಳಿ ಆಲೇಶ್ ಅವರು. ಯಾಕಪ್ಪ ಅಂತ ಹೇಳಿದ್ರೆ ಅವರೆಲ್ಲ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡ್ರು. ಒಂದು ನಮ್ಮ ಸಂಘ ಹೇಳಿದಾಗ ಒಂದು 10ರಿಂದ 15% ವಿಭಿನ್ನವಾದಂತ ಅಭಿಪ್ರಾಯಗಳು ಬಂದವರು. ಸಹಜ, ಎಲ್ಲೇ ಮಾಡಲಿ ಭಿನ್ನಾಭಿಪ್ರಾಯಗಳು ಸಹಜ. ಆದ್ರೆ ಅವರನ್ನು ಕೂಡ ನಾವು ಈ ಸಮಿತಿಯಲ್ಲಿ ಹಾಕಿಕೊಳ್ಳೋದ್ರ ಮುಖಾಂತರ ಒಂದು 6ನೇ ಹರಪನಹಳ್ಳಿ ತಾಲೂಕು ಸಾಹಿತ್ಯ ಸಮ್ಮೇಳನಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಿ ನಾವೆಲ್ಲರೂ ಸಾಹಿತ್ಯ ಸಮ್ಮೇಳನವನ್ನ ಯಶಸ್ವಿಗೊಳಿಸಬೇಕಾದಂತ ಗುರುತರವಾದಂತ ಜವಾಬ್ದಾರಿ ನಮ್ಮ ಮೇಲಿದೆ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಸಾಹಿತ್ಯ ದೊಡ್ಡದು, ಇವತ್ತು ಕವಿಗಳು ದೊಡ್ಡರು ಅಂತ ಒಂದು ಇದರಲ್ಲಿ ಅರಸೀಕೆರೆ ಭಾಗದಲ್ಲಿ ಕವಿಗಳಿರ್ಬೋದು, ಸಾಹಿತಿಗಳಿರ್ಬೋದು, ಅನೇಕ ದೊಡ್ಡಾಟ ಸಣ್ಣಾಟ ರಂಗ ಕಲಾವಿದರು ನೆಲೆಸಿದಂತ ಈ ಪುಣ್ಯಭೂಮಿ. ಇಂಥ ಒಂದು ಪುಣ್ಯಭೂಮಿಯಲ್ಲಿ 6ನೇ ತಾಲೂಕು ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯ ಅಂತಂದೇಳಿ ನಾನು ತಿಳ್ಕೊಂತ ಇದ್ದೀನಿ. ಯಾಕಂತ ಹೇಳಿದ್ರೆ ಇವತ್ತು ಅನೇಕ ದೊಡ್ಡ ಮನಸ್ಸುಗಳು ತುಂಬ ಹೃದಯದಲ್ಲಿ ನಮಗೆ ಸಹಕಾರ ನೀಡ್ತೇವೆ ಅಂತಂದು ಹೇಳಿದ್ರಲ್ಲ, ಅದು ನಮಗೆ ನಾವು ಅನ್ಕೊಂಡಿದ್ವಿ. ಅರಸೀಕೆರೆಯಲ್ಲಿ ಆದ್ರೆ ಏನು ನಮ್ಮ ರಮನ್ಮಲಿ ಅವರ ಅಧ್ಯಕ್ಷತೆಯಲ್ಲಿ ನೀಲಗುಂದದಲ್ಲಿ ನಡೀತು. ನಾವು ಅವಾಗ ಕಾರ್ಯಕಾರಿ ಮಂಡಳಿಯಲ್ಲಿ ಕೆಲಸ ಮಾಡಿದ್ವಿ. ಅದು ತಾಲೂಕು ಮಟ್ಟದಲ್ಲ, ಜಿಲ್ಲಾ ಮಟ್ಟದ ಕಾರ್ಯಕ್ರಮ ತರ ಇತ್ತು. ಎಂತೆಂಥ ಕವಿಗಳು ಬಂದಿದ್ರು, ಎಂತೆಂಥ ಸಾಹಿತಿಗಳು ಬಂದಿದ್ರು, ನಾವು ಕಣ್ಣಾರೆ ನೋಡಿದಂತ ಕಾರ್ಯಕ್ರಮ. ಇವತ್ತು ಅರಸೀಕೆರೆಯಲ್ಲಿ ಅದಕ್ಕಿಂತ ಹೆಚ್ಚಿನ ರೀತಿ ಒಂದು ಸಾಹಿತ್ಯ ಸಮ್ಮೇಳನ ಆಕತ್ತೆ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ಒಂದು ಆಶಾಭಾವನ ವ್ಯಕ್ತಪಡಿಸಿದ್ರಿ. ಮುಂದೆಯೂ ಕೂಡ ಏನು ಇಲ್ಲಿ ನಡೆಯುವಂತ ಕಾರ್ಯಕ್ರಮಕ್ಕೆ ಸಾಹಿತ್ಯ ಸಮ್ಮೇಳನಕ್ಕೆ ತಾವೆಲ್ಲರೂ ತನುಮನ ಧನದೊಂದಿಗೆ ಸಹಕಾರ ನೀಡ್ರಿ. ಮತ್ತೆ ಒಂದು ಸಭೆಯ ಒಂದು ದಿನಾಂಕವನ್ನ ನಿಗದಿಪಡಿಸುವ ನಿಟ್ಟಿನಲ್ಲಿ ತಾವೆಲ್ಲರೂ ಯಾವ ತಿಂಗಳಲ್ಲಿ ಮಾಡಿದ್ರೆ ಸೂಕ್ತ ಅನ್ನೋದ್ರ ಬಗ್ಗೆ ಗುರುಗಳು ಹೇಳಬೇಕು. ಮತ್ತು ಕೆಲವರೆಲ್ಲ ಏನು ಕಲಾವಿದರು ಬಂದಿರಿ, ತಾವುಗಳು ಒಂದು ಸಲಹೆ ಕೊಟ್ರೆ ಮುಂದಿನ ದಿನಾಂಕವನ್ನು ನಿಗದಿ ಮಾಡುವ ಮೂಲಕ ಅತ್ಯಂತ ಯಶಸ್ವಿಯಾಗಿ ಏನು 6ನೇ ತಾಲೂಕು ಸಮ್ಮೇಳನವನ್ನ ನಡೆಸುವಲ್ಲಿ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಅಂತ ಹೇಳ್ತಾ ಮತ್ತೊಮ್ಮೆ ಗುರುಗಳ ಪಾದಗಳಲ್ಲಿ ನಮಸ್ಕರಿಸಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಪರವಾಗಿ ನಾವು ಕನ್ನಡ ಕಲರವ ಹರಡ್ಲಿಕ್ಕೆ ನನ್ನ ವೈಯಕ್ತಿಕವಾಗಿ ನನ್ನ ಕೈಯಲ್ಲಿ ಏನು ನೀವು ಸೇವೆ ಕೊಟ್ಟರು, ಕೆಲಸ ಕೊಟ್ಟರು, ನಾನು ಅದು ಬಂದು ನಿಭಾಯಿಸಿ ನಿಮ್ಮ ಜೊತೆ ಒಡಗೂಡಿ ನಾನು ಆ ಕನ್ನಡ ಪರಿಷತ್ತಿನ ಸಾಹಿತ್ಯ ಸಮ್ಮೇಳನಕ್ಕೆ ನಾನು ಒಬ್ಬ ನಿಮ್ಮ ಸದಸ್ಯನಾಗಿ ದುಡಿತೇನೆ. ಅದರಲ್ಲಿ ನಮ್ಮ ಅರಸೀಕೆರೆ ಅಕ್ಕಪಕ್ಕದ ಹಳ್ಳಿಯನ್ನೆಲ್ಲರನ್ನು ಜನ ಸೇರಿಸಿ ಒಂದು ಅದ್ದೂರಿಯಾಗಿ, ಅದು ನಮ್ಮ ಮಠದಲ್ಲಿ ರಾಜ್ಯ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮಗಳು ಈ ಮಠದಲ್ಲಿ ನಡೆದವು. ರಾಜ್ಯ ಮಟ್ಟದಾಗ ನಡೆದಿರಲ್ಲ ಅಂತ ಕಾರ್ಯಕ್ರಮಗಳು ಈ ಮಠದಾಗ ನಡೆದವು. ಈ ಮಠದಲ್ಲಿ ನೀವು ಆ ಸಮ್ಮೇಳನ ಹಮ್ಮಿಕೊಂಡಿರೋದ್ರಿಂದ ನೀವು ಎಲ್ಲರೂ ಸೇರಿ ಒಂದು ಮನಸ್ಸಿನಿಂದ ಈ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ನಾವು ಪಸರಿಸಿ
ನಾವು ಅದ್ದೂರಿಯಾಗಿ ಆಚರಣೆ ಮಾಡಿ ನಾವೆಲ್ಲರೂ ಯಶಸ್ವಿಯಾಗಿ ಅದಕ್ಕೆ ನಾವು ಸಹಕಾರ ಮಾಡಿ ನಂದು ವೈಯಕ್ತಿಕವಾಗಿ ಸಹಕಾರ ಮಾಡಿ ನಿಮ್ಮ ಜೊತೆ ಕುರಿತೇನೆ ಅಂತೇಳಿ ನನ್ನ ಅಭಿಪ್ರಾಯ ತಿಳಿಸ್ತೀನಿ. ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರುಗಳಾದ ರೇವಣಸಿದ್ದಪ್ಪ, ಚನ್ನಬಸಪ್ಪ, ಶಿಕ್ಷಕ ಮಕ್ಬೂಲ್ ಸಾಬ್, ಪದಾಧಿಕಾರಿಗಳಾದ ಪೊಲೀಸ್ ಮಹದೇವಪ್ಪ, ವೀರಭದ್ರಪ್ಪ ತೆಲಗಿ, ಬಸವರಾಜ್ ಪೂಜಾರ್, ಪ್ರಾಚಾರ್ಯರಾದ ಉಮೇಶ್, ದುರ್ಗೇಶ್ ಪೂಜಾರ್, ಮುಖಂಡರಾದ ಗುಡಿಹಳ್ಳಿ ಹಾಲೇಶ್, HK ವೆಂಕಟೇಶ್, ಪತ್ರಕರ್ತರಾದ ವಿಶ್ವನಾಥ್, ಮಾರುತಿ ಪೂಜಾರ್, ಮಹೇಶ್ ಪಟ್ನಾಮದ್, ವೆಂಕಟೇಶ್, ಗ್ರಾಮಸ್ಥರಾದ ಚಿದಾನಂದ ಗೌಡ, ಏಕಂತಪ್ಪ, ಬಸವರಾಜಪ್ಪ, ಕೊಟ್ರೇಶ್, ಗುಂಡಗತ್ತಿ ಮಂಜುನಾಥ್, H ನಾಗರಾಜ್, ರವೀಂದ್ರ, ಹಾಲೇಶ್, ಮಾಲ್ತೇಶ್, ಬಸವನಗೌಡ, ನಾಗರಾಜ್ ಗೌಡ, ಹಾದಿಮನೆ ರಮೇಶ್, ವೀರಣ್ಣಗೌಡ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.